ಸಿನಿಮಾ ಕೆಟ್ಟದನ್ನ ಇನ್ಸ್ಪೈರ್ ಮಾಡ್ತಾ ಇದೆ. ಈ ಸಿನಿಮಾದಲ್ಲಿ ನಾಯಕ ನಾಯಕಿಗೆ ಹೆಸರೇ ಇಲ್ಲ. ಸೂಕ್ಷ್ಮ ಸ್ವಭಾವದ ಗಂಡಸರಿಗೆ ಇದನ್ನ ನೋಡಿ ಅಪರಾಧ ಭಾವ ಕಾಡುತ್ತೆ. ಹೊಟ್ಟೆ ತಣ್ಣಗ್ ಮಾಡೋಕೆ ಮಹಿಳೆಯರು ಪಡುವಂತ ಶ್ರಮ. ಕಾಫಿ ಕಪ್ ಅನ್ನ ಸಿಂಕ್ ನಲ್ಲಿ ಇಟ್ಟು ಹೋಗುವ ತೀರಾ ಸಾಮಾನ್ಯ ದೃಶ್ಯ. ಚಪಾತಿ ಎಲ್ಲ ಬಸ್ಟ್ ಚೂಡು ದೋಸೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಜೆ.ಎಂ. ಪವಿತ್ರ. ಸಿನಿಮಾಗಳನ್ನ ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಬೇಕು ಅನ್ನೋ ಮಂದಿ ಒಂದ್ ಕಡೆ ಆದ್ರೆ, ಸಿನಿಮಾ ಜನರ ಮೇಲೆ ಪ್ರಭಾವ ಬೀರುತ್ತೆ, ಸೊ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋ ಸಿನಿಮಾವನ್ನ ತೋರಿಸ್ಬೇಕು ಅನ್ನೋ ಸಂಖ್ಯೆ ಇನ್ನೊಂದ್ ಕಡೆ. ಎನಿವೆ, ಸಿನಿಮಾವನ್ನ ಯಾವ ರೀತಿ ನೋಡ್ಬೇಕು ಅನ್ನೋ ವಿಚಾರ ಅವರವರ ಮನಸ್ಥಿತಿಗೆ ಬಿಟ್ಟಿದ್ದು. ಆದ್ರೆ ಆ ಸಿನಿಮಾವನ್ನ ಕೆಟ್ಟದಾಗಿ ಇನ್ಸ್ಪೈರ್ ಮಾಡೋ ರೀತಿ ತಗೊಂಡು ಕಳ್ತನ ಮಾಡೋದು, ರೇಪ್ ಮಾಡೋದು ಸಮಾಜಘಾತುಕ ಶಕ್ತಿಯಾಗಿ ಬೆಳಿಬಾರ್ದು ಅಷ್ಟೇ. ಇನ್ನು ರೀಸೆಂಟ್ ಆಗಿ ನೋಡಿದಂತ ಒಂದು ಸಿನಿಮಾ ನಮ್ಮ ಸಮಾಜದ ಇನ್ನೊಂದು ಕರಾಳ ಮುಖವನ್ನ ಹಿಡಿದಿದೆ. ಈಗ ಇತ್ತೀಚೆಗೆ ನಾನು ನೋಡಿದಂತ ಸಿನಿಮಾ ಅಂತಂದ್ರೆ ಮಿಸಸ್. ನಾವೆಲ್ಲರೂ ಸಹ ಪ್ರತಿದಿನ ಕಾಡುವಂತ ನಮ್ಮ ಕಣ್ಣೆದುರೇ ನಡೆಯೋ ಸಾಮಾನ್ಯ ಸಂಗತಿ ಅಂತ ನಂಬ್ಕೊಂಡು ತಲತಲಾಂತರಗಳಿಂದ ನಡ್ಕೊಂಡು ಬರ್ತಿರುವಂತಹ ಶೋಷಣೆಯನ್ನ ಧುತ್ತನೆ ಮುಖಕ್ಕೆ ಹೊಡೆಯುವಂತೆ ಹೇಳತ್ತೆ ಈ ಮಿಸಸ್ ಸಿನಿಮಾ. ಇದು ರೀಮೇಕ್, ಆದ್ರೆ ಸ್ವಮೇಕ್ ಮಾಡಿರೋದು ಮಲಯಾಳಂ ಭಾಷೆಯಲ್ಲಿ. ದಿ ಗ್ರೇಟ್ ಇಂಡಿಯನ್ ಕಿಚನ್ ಅನ್ನೋ ಹೆಸರಿನಲ್ಲಿ ಮೊದಲು ಈ ಸಿನಿಮಾ ಬಂದಿತ್ತು. ನಂತರ ತಮಿಳಿಗೆ ಈ ಸಿನಿಮಾ ರಿಮೇಕ್ ಆಗತ್ತೆ. ಈಗ ಹಿಂದಿ ಭಾಷೆಗೆ ರಿಮೇಕ್ ಆಗಿದೆ. ಮೊದಲು ನಾನು ನೋಡಿದ್ದೆ ಮಲಯಾಳಂನಲ್ಲಿ. ವಾಟ್ ಅ ಸೆಟಲ್ ಆಕ್ಟಿಂಗ್ ಅಂತಂದ್ರೆ, ಆ ಸಿನಿಮಾದ ಹೀರೋಯಿನ್ ನಮ್ಮ ಅಮ್ಮನೋ ಅಜ್ಜಿನೋ ಅಂತ ಮನ್ಸಿಗೆ ಅನಿಸುವಷ್ಟು ಹತ್ರದ ಘಟನೆಗಳಿದೆ. ಜೋ ಬೇಬಿ ನಿರ್ದೇಶಿಸಿದಂತ ದಿ ಗ್ರೇಟ್ ಇಂಡಿಯನ್ ಕಿಚನ್ ಸಿನಿಮಾ ನಿಜಕ್ಕೂ ನಮ್ಮೆಲ್ಲರ ಮನಸ್ಸಿಗೂ ಹತ್ತಿರವಾಗಿರುವಂತ ಸಿನಿಮಾ. ಹೊಟ್ಟೆ ಗಂಡಿನ ಹೃದಯದ ದಾರಿ ಅನ್ನೋ ಗಾದೆ ಇದೆ. ಆದ್ರೆ ಆ ಹೊಟ್ಟೆ ತಣ್ಣಗ್ ಮಾಡೋಕೆ ಮಹಿಳೆಯರು ಪಡುವ ಶ್ರಮವನ್ನ ಈ ಸಿನಿಮಾ ಇಂಚಿಂಚು ತೋರಿಸುತ್ತೆ. ಇನ್ನೊಂದು ವಿಶೇಷ ಅಂತಂದ್ರೆ, ಈ ಸಿನಿಮಾದಲ್ಲಿ ನಾಯಕ ನಾಯಕಿಯಗೆ ಹೆಸರೇ ಇಲ್ಲ. ಸಿನಿಮಾದ ನಾಯಕಿ ಅಥವಾ ನಾಯಕ ಎಲ್ಲ ಜಾತಿ ಧರ್ಮದ ಮಧ್ಯಮ ವರ್ಗದ ಮನೆಯ ಗಂಡು ಹೆಣ್ಣು ಮಕ್ಕಳನ್ನ ಪ್ರತಿನಿಧಿಸೋ ಕಾರಣ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳಿಗೆ ಹೆಸರನ್ನೇ ಇಟ್ಟಿಲ್ಲ. ಮಹಿಳಾ ಶೋಷಣೆ ವಿರುದ್ಧ ಈಗಾಗಲೇ ಹಲವಾರು ಸಿನಿಮಾಗಳು ಬಂದಿದೆ, ಗಮನ ಸೆಳೆದಿದೆ. ಆದರೆ ಅದೆಲ್ಲಕ್ಕಿಂತ ತುಸು ಎತ್ತರದಲ್ಲಿ ನಿಲ್ಲುತ್ತೆ ದಿ ಗ್ರೇಟ್ ಇಂಡಿಯನ್ ಕಿಚನ್. ಅದಕ್ಕೆ ಕಾರಣ ಸಿನಿಮಾದ ಕತೆಗಿರುವಂತಹ ವಿಶಾಲ ವ್ಯಾಪ್ತಿ. ಪ್ರತಿ ಮನೆಯಲ್ಲೂ ನಡೆಯುವಂತಹ ನಾವೆಲ್ಲರೂ ಅಲಕ್ಷಿಸಿರುವ ಸಾಮಾನ್ಯ ವಿಷಯವನ್ನೇ ಪ್ರೇಕ್ಷಕನ ಎದುರು ಇಟ್ಟಿದ್ದಾರೆ ನಿರ್ದೇಶಕ ಜೋ ಬೇಬಿ. ಸೂಕ್ಷ್ಮ ಸ್ವಭಾವದ ಗಂಡಸರಿಗೆ ಈ ಸಿನಿಮಾವನ್ನ ನೋಡಿ ಅಪರಾಧ ಭಾವ ಕಾಡೋದಂತೂ ಖಂಡಿತ. ಇನ್ನು ಸಾಮಾನ್ಯವಾಗಿ ಮದುವೆ ಆದ ಹೊಸದ್ರಲ್ಲಿ ಅತ್ತೆ ಮಾವ ಸೊಸೆಗೆ ಇಲ್ಲದೆ ಇರುವಷ್ಟು ಟೆನ್ಷನ್ ಅಕ್ಕಪಕ್ಕದ ಮನೆಯವರಿಗಿರತ್ತೆ. ಅತ್ತೆ ಹತ್ರ ಬಂದು ನಿಮ್ಮ ಸೊಸೆ ಎಷ್ಟು ಗಂಟೆಗೆ ಹೇಳ್ತಾಳೆ, ಕೆಲಸ ಎಲ್ಲ ಮಾಡ್ತಾಳ ಅಥವಾ ರೂಮಲ್ಲೇ ಕುತ್ಕೊಂಡಿರ್ತಾಳ, ನಿಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾಳ, ಹೊಂದ್ಕೊಳ್ತಾಳ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಸ್ವಂತ ಮನೇಲಿ ಹೇಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ ತಿಂಡಿ ರೆಡಿ ಮಾಡಿ ಎಲ್ರಿಗೂ ತಿಂಡಿ ಹಾಕಿ ಅವರೆಲ್ಲರೂ ತಿಂದ್ಮೇಲೆ ಅವಳು ತಿಂಡಿ ತಿಂದು ಮತ್ತೆ ತಿಂದಿರೋ ಪಾತ್ರೆನೆಲ್ಲ ತೊಳೆದು ಮತ್ತೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕು. ಜಾಬ್ ಡೆಸಿಗ್ನೇಷನ್ ಆ್ಯಂಡ್ ಆಲ್ಸೋ ಸ್ಯಾಲ್ರಿ ಇಲ್ಲದೆ ಇರುವಂಥ ಜಾಬ್ ಅಂತಂದರೆ ಇದೆ. ಈ ಎಲ್ಲ ಘಟನೆಗಳನ್ನು ಈ ಸಿನಿಮಾ ತುಂಬಾ ಅದ್ಭುತವಾಗಿ ತೋರಿಸಿದೆ. ಈ ಡೈನಿಂಗ್ ಟೇಬಲ್ ಮೇಲೆ ಕೂರುವಂಥ ಗಂಡಸಿಗೂ ಪಕ್ಕದಲ್ಲೇ ಇರುವಂಥ ಅಡುಗೆ ಮನೆಗೂ ಇರುವಂಥ ಅಂತರವನ್ನು ತೋರಿಸುತ್ತೆ ಈ ಸಿನಿಮಾ. ಕುಟುಂಬ ಮೌಲ್ಯ ಸಂಪ್ರದಾಯದ ಹೆಸರಲ್ಲಿ ಹೆಣ್ಣಿನ ಮೇಲೆ ನಡೆಸ್ತಾ ಇರುವಂತಹ ಶೋಷಣೆಯನ್ನ ಬಯಲು ಮಾಡುತ್ತೆ ದಿ ಗ್ರೇಟ್ ಇಂಡಿಯನ್ ಕಿಚನ್. ಕಾಫಿ ಕಪ್ಪನ್ನ ಸಿಂಕ್ನಲ್ಲಿ ಇಟ್ಟು ಹೋಗುವಂಥ ತೀರಾ ಸಾಮಾನ್ಯ ದೃಶ್ಯನೂ ಸಹ ಪುರುಷ ಪ್ರೇಕ್ಷಕನಿಗೆ ಗಿಲ್ಟ್ ಕಾಡುವಂತೆ ಮಾಡಿಬಿಡತ್ತೆ. ಇಂಥ ಹಲವು ದೃಶ್ಯಗಳು ಸಿನಿಮಾದಲ್ಲಿದೆ. ಸಾಮಾನ್ಯ ಕುಟುಂಬದ ಯುವತಿಯೊಬ್ಬಾಕೆ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾಳೆ. ಅಲ್ಲಿ ಆಕೆ ಅಡುಗೆ ಮಾಡುವ, ಮನೆ ತೊಳೆಯುವ, ಕಸ ಗುಡಿಸುವ, ಬಟ್ಟೆ ಒಗೆಯೋ ಈ ಥರ ಕೆಲಸಗಳನ್ನು ಮಾಡ್ತಿರ್ತಾಳೆ. ಆರಂಭದಲ್ಲಿ ನಗ್ನಗ್ತಾನೆ ಎಲ್ಲ ಕೆಲಸಗಳನ್ನ ಮಾಡೋ ಯುವತಿಗೆ ದಿನ ಕಳೆದಂತೆ ತಾನಿಲ್ಲಿ ಗುಲಾಮಳು ಅನ್ನೋದು ಅರಿವಾಗ್ತಾ ಹೋಗುತ್ತೆ. ಕೊನೆಗೊಂದಿನ ಆಕೆ ಧಿಕ್ಕರಿಸಿ ಮನೆಯಿಂದ ಹೊರ ನಡೀತಾಳೆ. ಮಹಿಳಾ ಶೋಷಣೆ ವಿರುದ್ಧ ಸಿನಿಮಾ ಅಂದ ಮಾತ್ರಕ್ಕೆ ಸಿನಿಮಾದಲ್ಲಿ ಭಾಷಣಗಳು, ಮಹಿಳಾ ಪೀಡಕ ಪುರುಷ ಪಾತ್ರಗಳು ಇಲ್ಲ, ಫೆಮಿನಿಸ್ಟ್ ಮಹಿಳಾ ಪಾತ್ರಗಳು ಇಲ್ಲ. ಸಿನಿಮಾದಲ್ಲಿ ಸಂಭಾಷಣೆ ಅತಿ ವಿರಳ. ಪತಿ ಪಾತ್ರಧಾರಿ ಸಹ ಪತ್ನಿ ಪೀಡನೆ ಮಾಡೋದಿಲ್ಲ. ಬದಲಿಗೆ ದೃಶ್ಯಗಳ ಮೂಲಕ, ಪಾತ್ರದ ವರ್ತನೆ ಮೂಲಕ ತಾನು ಹೇಳಬೇಕು ಅಂದ್ಕೊಂಡಂಥ ವಿಷಯವನ್ನ ದಾಟಿಸಿದ್ದಾರೆ ನಿರ್ದೇಶಕ ಜೋ ಬೇಬಿ. ಇನ್ನು ಹಿಂದಿ ಭಾಷೆಯಲ್ಲಿ ಬಂದಿರುವಂತಹ ಮಿಸಸ್ ಸಿನಿಮಾದಲ್ಲಿ ಸಾನ್ಯಾ ಮಲ್ಹೋತ್ರಾ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಒಬ್ಬ ಮಹಿಳೆ ಮಿಸ್ ಇಂದ ಮಿಸಸ್ ಆದಾಗ ಆಕೆ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದರ ಈ ಸಿನಿಮಾ ತೋರಿಸಿದೆ. ಆ ಬದಲಾವಣೆಗೆ ಕಾರಣ ಆಗೋ ಕುಟುಂಬ
ಎಲ್ಲೇ ಹೋಗೋದಿದ್ರು ಗಂಡನ ಪರ್ಮಿಷನ್ ಕೇಳಿ ಹೋಗೋದು, ಒಂದು ಕರ್ಚೀಫ್ ಬೇಕು ಅಂತಂದ್ರೂ ಸಹ ಗಂಡನ ಹತ್ರನೇ ದುಡ್ಡು ಕೇಳಬೇಕು. ಈಗ ಸ್ವಲ್ಪ ಸ್ವಲ್ಪ ಬದಲಾಗಿದೆ. ಮೊದಲು ಮಹಿಳೆ ಮನೆ ಕೆಲಸ ಅಷ್ಟೇ ಮಾಡ್ತಾ ಇದ್ಲು, ಆದ್ರೆ ಈಗ ಏನಾಗಿದೆ ಗೊತ್ತಿದ್ಯಾ? ಆಫೀಸ್ಗೆ ಹೋಗ್ತಿದ್ದಾಳೆ, ಬೆಳಿಗ್ಗೆಯಿಂದ ಸಂಜೆ ತನಕ ಆಫೀಸ್ ಕೆಲಸ ಮಾಡ್ತಾಳೆ, ಸಂಜೆ ಬಂದು ಮತ್ತೆ ಅಡುಗೆ ಕೆಲಸ ಮಾಡ್ತಾಳೆ. ಕೆಲಸ ಮತ್ತು ಜಾಸ್ತಿ ಆಗಿದೆ. ಎಷ್ಟೋ ಕಡೆ ಅರ್ಥ ಮಾಡ್ಕೊಳ್ಳೋ ಗಂಡ ಇದ್ರೆ ಮನೆ ಕೆಲಸ ಸ್ವಲ್ಪ ಈಸಿಯಾಗಿ ಆಗತ್ತೆ. ಆದ್ರೆ ಮಗ ಕೆಲಸ ಮಾಡೋದನ್ನ ಕಣ್ಣಲ್ಲಿ ನೋಡೋಕಾಗದೇ ಇರೋ ಅಪ್ಪ ಅಮ್ಮ ಕೂಡ ಇದ್ದಾರೆ. ಮತ್ತೊಂದು ವಿಚಿತ್ರ ಗೊತ್ತಾ? ಈ ಪುರುಷ ಪ್ರಧಾನ ಸಮಾಜದ ವಿರುದ್ಧ ಎಷ್ಟೋ ಹೆಣ್ಮಕ್ಳು ಕೂಡ ವಿರೋಧ ಮಾಡೋದೇ ಇಲ್ಲ. ಯಾಕಂದ್ರೆ ಹುಟ್ಟದಾಗಿಂದ ದೊಡ್ಡಾಗಿ ಮದುವೆ ಆಗಿ ಮಕ್ಕಳಾಗಿ ಸಾಯೋ ತನಕನೂ ಹೆಣ್ಣು ಅಂದ್ರೆ ಹಿಂಗೇ ಇರಬೇಕು ಅಂತ ಗೆರೆ ಹಾಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲ, ನಮಗೂ ಹಕ್ಕಿದೆ, ನಮಗೂ ಸ್ವಾತಂತ್ರ್ಯ ಇದೆ ಅನ್ನೋದನ್ನೇ ಪಾಪ ಎಷ್ಟೋ ಹೆಣ್ಮಕ್ಳು ಮರ್ತು ಬಿಟ್ಟಿದ್ದಾರೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಿಂದ ಹಿಡಿದು ಬೇರೆ ಬೇರೆ ಕಡೆ ಕೆಲಸ ಮಾಡೋ ಎಲ್ಲ ಮಹಿಳೆಯರು ಸಹ ದೌರ್ಜನ್ಯವನ್ನು ಅನುಭವಿಸಿರ್ತಾರೆ. ಮಹಿಳೆ ಏನಾದರೂ ಸೀನಿಯರ್ ಪೊಸಿಷನ್ ಅಲ್ಲಿದ್ರೆ ಅದನ್ನ ಒಪ್ಕೊಳ್ಳೋಕೆ ಪುರುಷರಿಗೆ ಆಗೋದೇ ಇಲ್ಲ. ಸಪೋಸ್ ಆಕೆ ಏನಾದರೂ ಜೂನಿಯರ್ ಪೊಸಿಷನ್ ಅಲ್ಲಿದ್ರೆ ಆಕೆನ ಹೇಗೆಲ್ಲ ಬಳಸ್ಕೊಳ್ಬಹುದು ಅನ್ನೋ ಯೋಚನೆ ಬರುತ್ತೆ. ಸಪೋಸ್ ಆಕೆಗೆ ಏನಾದರೂ ಪ್ರಮೋಷನ್ ಆದ್ರೆ ಮೊದಲ ಮಾತು ಬರೋದೇ ಆಕೆಯ ಕ್ಯಾರೆಕ್ಟರ್ ಮೇಲೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗುವಂಥ ಮೀ ಟೂ ಕೇಸ್ಗಳಿಗೆ ಜೀವನೇ ಇಲ್ಲದಂತೆ ಮಾಡಿದೆ ಇದೇ ಪುರುಷ ಪ್ರಧಾನ ಸಮಾಜ. ಎಷ್ಟೋ ಕೇಸ್ಗಳು ಬಿದ್ದೋಗೋಕ್ಕೂ ಸಹ ಇದೇ ಪುರುಷ ಪ್ರಧಾನ ಸಮಾಜನೇ ಕಾರಣ. ಸಪೋಸ್ ಹುಡುಗಿ ಮೇಲೆ ರೇಪ್ ಆದ್ರೆ ಕಂಪ್ಲೇಂಟ್ ಕೊಡೋದು ಬಿಟ್ಟು ಆಕೆಯನ್ನ ದೂಷಿಸೋದು, ಹುಡುಗಿ ಹೆಸರು ಹಾಳಾಗತ್ತೆ, ಅಯ್ಯೋ ಆಮೇಲೆ ಆಕೆನ ಯಾರು ಮದುವೆ ಆಗ್ತಾರೆ, 4 ಜನ ನೋಡಿದವ್ರು ಏನು ಹೇಳ್ತಾರೆ ಅನ್ನೋದೇ ಮೊದಲು ಬರುವಂಥ ಥಾಟ್. ಇದಕ್ಕೆಲ್ಲ ಕಾರಣ ಯಾರು? ನಾವೇ. ಹೌದು, ಗಂಡು ಮಕ್ಕಳಿಗೆ ಚಿಕ್ಕಂದಿನಿಂದಾನು ತಲೆಯಲ್ಲಿ ಏನು ತುಂಬಿಸ್ತಾರೆ, ಗಂಡು ಮಕ್ಕಳು ಅಳಬಾರ್ದು ಅಂತ. ನೀವೇ ನೆನಪು ಮಾಡ್ಕೊಳ್ಳಿ, ಲಾಸ್ಟ್ ನೀವು ಅತ್ತಿದ್ದು ಯಾವಾಗ ಅಂತ. ಹೆಣ್ಮಕ್ಳು ಸಣ್ಣ ಸಣ್ಣ ವಿಚಾರಕ್ಕೂ ಬೇಗ ಎಮೋಷ್ನಲ್ ಆಗ್ತಾರೆ, ಆದರೆ ಹುಡುಗರು ಅಷ್ಟು ಬೇಗ ಎಮೋಷ್ನಲ್ ಆಗೋದಿಲ್ಲ. ಯಾಕಂದರೆ ಚಿಕ್ಕವರಿರುವಾಗ ಹುಡುಗಿಯರನ್ನ ಬೆಳೆಸಿದ ರೀತಿ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ. ಈ ಬಗ್ಗೆ ಅಮೆರಿಕನ್ ಸೈಕಾಲಜಿಸ್ಟ್ ಈ ಒಂದು ರಿಪೋರ್ಟ್ ಹೇಳೋ ಪ್ರಕಾರ ಮಹಿಳೆಯರು ತಿಂಗಳಿಗೆ ಆನ್ ಆನ್ ಎವರೇಜ್ 5.3 ಬಾರಿ ಅತ್ರೆ ಪುರುಷರು ಬರೀ 1.3 ಬಾರಿ ಮಾತ್ರ ಅಳೋದಂತೆ. ಇನ್ನು ಈ ಸ್ಟಡಿ ಹೇಳೋ ಪ್ರಕಾರ ಅಳೋದು ನಮ್ಮ ಮೂಡ್ ಮತ್ತು ಎಮೋಷನ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ ಅಂತ. ಪುರುಷರಿಗೆ ಅಳುವನ್ನ ಕಂಟ್ರೋಲ್ ಮಾಡಿಸೋದ್ರಿಂದ ಅವರು ಬೇಗನೆ ತಮ್ಮ ಎಮೋಷನ್ಸ್ಗಳನ್ನ ಕಳೆದುಕೊಳ್ತಾರೆ, ಜಾಸ್ತಿ ಬೇಗ ಅಗ್ರೆಸಿವ್ ಆಗ್ತಾರೆ, ಹಾಗೆಯೇ ತಮ್ಮ ಅಗ್ರೆಸಿವ್ನೆಸ್ ಅನ್ನ ಬೇರೆಯವ್ರ ಮೇಲೂ ತೋರಿಸ್ತಾರೆ. ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್, ಎಡಿಕ್ಷನ್ಸ್, ಸೊಸೈಟಿ ಪ್ರೆಷರ್ ಪುರುಷರನ್ನ ಡಿಪ್ರೆಷನ್ಗೆ ಹೋಗೋ ರೀತಿ ಮಾಡುತ್ತೆ, ಮೆಂಟಲ್ ಹೆಲ್ತ್ ಅನ್ನ ಹಾಳು ಮಾಡುತ್ತೆ. ಸೊ ಗಂಡು ಮಕ್ಳಿರ್ಲಿ ಹೆಣ್ಮಕ್ಳಿರ್ಲಿ ಅವರು ತಮ್ಮೆಲ್ಲ ಕೆಲಸಗಳನ್ನ ತಾವೇ ಮಾಡ್ಕೊಳ್ಳೋ ರೀತಿ ಸಮಾಜದಲ್ಲಿ ಭಯದಿಂದ ಬದುಕದೆ ನೆಮ್ಮದಿಯಿಂದ ಬದುಕೋ ಬದುಕನ್ನ ಕಟ್ಕೊಡ್ಬೇಕಾಗಿರೋದು ಫ್ಯಾಮಿಲಿ ಕೆಲಸ. ಈ ಸಿನಿಮಾದಲ್ಲಿ ಈ ಮಿಸ್ಸಸ್ ಆಗಿರ್ಬೋದು ಅಥವಾ ದಿ ಗ್ರೇಟ್ ಇಂಡಿಯನ್ ಕಿಚನ್ ಮೂವಿ ಆಗಿರ್ಬೋದು, ಈ ಸಿನಿಮಾದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ನಡೆಯುವಂಥ ಘಟನೆಗಳಲ್ಲಿ ಬೆಳಿಗ್ಗೆ ಎದ್ದು ಗಂಡ ಕೆಲಸಕ್ಕೆ ಹೋಗ್ತಾ ಅಂತಂದ್ರೆ ಗಂಡನಿಗೆ ಶರ್ಟ್ ಕೊಡೋದ್ರಿಂದ ಹಿಡಿದು, ಪ್ಯಾಂಟ್ ಕೊಡೋದ್ರಿಂದ ಹಿಡಿದು, ಆತನ ಅಂಡರ್ವೇರ್ ಕೊಡೋದ್ರಿಂದ ಹಿಡಿದು, ಆತನ ವ್ಯಾಲೆಟ್ ಕೊಡೋದ್ರಿಂದ ಹಿಡಿದು, ಬೆಲ್ಟ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಹ ಹೆಂಡತಿನೇ ಮಾಡಬೇಕು. ಸಪೋಸ್ ಗಂಡ ಏನಾದರೂ ಡೈಪರ್ ಹಾಕ್ತಿದ್ದ ಅಂತಂದ್ರೆ ಬಹುಶಃ ಡೈಪರ್ನು ಹೆಂಡತಿನೇ ಹಾಕೊಡ್ಬೇಕಿತ್ತೋ ಏನೋ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮೂಲಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.